ನಿನ್ನೆ ಬಂಟ್ವಾಳದಲ್ಲಿ ಒಬ್ಬಳು ಹಿಂದೂ ಯುವತಿಯ ಏನು ಹತ್ಯೆ ನಡೆದಿದೆ, ಭಾಳ ನೋವಿನ ಸಂಗತಿ. ಮತ್ತು ಇಡೀ ಕರಾವಳಿಯಲ್ಲಿ ಜನ ಈ ಘಟನೆಯಿಂದಾಗಿ ಆಘಾತಗೊಂಡಿದ್ದಾರೆ. ಹಾಡುವಾಗಲೇ ಒಬ್ಬ ದುಷ್ಕರ್ಮಿ ಒಬ್ಬಳು ಯುವತಿಯನ್ನು ತಲವಾರ್ನಿಂದ ಭೀಕರವಾಗಿ ಹತ್ಯೆ ಮಾಡಿದ್ದು ಇವತ್ತು ಇಡೀ ಕರಾವಳಿ ಜಿಲ್ಲೆಗೆ ಇದೊಂದು ಕಪ್ಪು ಚುಕ್ಕೆ. ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ಘಟನೆ ಇವತ್ತು ಈ ಭಾಗದಲ್ಲಿ ನಡೆದಿದೆ. ಈ ಘಟನೆಯನ್ನು ವಿಶ್ವ ಹಿಂದೂ ಪರಿಷತ್ ನಾವು ಬಲವಾಗಿ ಖಂಡಿಸ್ತೀವಿ. ಮತ್ತು ಯಾರು ಈ ಕೊಲೆಯನ್ನು ಮಾಡಿದ್ದಾನೆ, ಇವತ್ತು ಸುದ್ದಿ ಹರಡ್ತಾ ಇದೆ, ಚೇತನ್ ಎಂಬಂಥ ಯುವಕ, ಅವನ ವಿರುದ್ಧ ಕಠಿಣವಾದಂಥ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಮತ್ತು ಗಲ್ಲು ಶಿಕ್ಷೆ ಆಗುವ ರೀತಿಯಲ್ಲಿ ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಪ್ರತ್ಯಕ್ಷದರ್ಶಿಗಳು ನೋಡಿದ್ದಾರೆ. ಆ ಘಟನೆ ಆದಂಥ ಸಂದರ್ಭದಲ್ಲಿ ಆ ಬಸ್ ಸ್ಟ್ಯಾಂಡಿನ ಅಕ್ಕಪಕ್ಕ ಇದ್ದಂಥ ಆ ಭೀಕರ ದೃಶ್ಯವನ್ನು ನೋಡಿದ್ದಾರೆ. ಹಾಗಾಗಿ ನಮಗೆ ಸಾಕ್ಷಿಗಳ ಏನು ಕೊರತೆ ಇಲ್ಲ. ಹಾಗಾಗಿ ಒಂದು ಆದಷ್ಟು ಬೇಗ ಈ ಪ್ರಕರಣದ ತನಿಖೆಯನ್ನು ಮಾಡಿ ಫಾಸ್ಟ್ ಟ್ರ್ಯಾಕ್ ಕೋರ್ಟಿನ ಮುಖಾಂತರ ಈ ಪ್ರಕರಣವನ್ನು ದಾಖಲಿಸಿ ಆರೋಪಿಗೆ ಆದಷ್ಟು ಬೇಗ ಶಿಕ್ಷೆ ಆಗುವ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಪೊಲೀಸ್ ಇಲಾಖೆಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ನೋಡಿ, ಬಜರಂಗ್ ದಳ ಎಂಬುದು ಒಂದು ವಿಶ್ವ ಹಿಂದೂ ಪರಿಷತ್ನ ಯುವ ವಿಭಾಗ. ಅದೊಂದು ದೇಶಭಕ್ತ ಸಂಘಟನೆ. ಯುವಕರಲ್ಲಿ ದೇಶಭಕ್ತಿಯನ್ನು ಮೂಡಿಸಿ ಸಾಮಾಜಿಕ ಕಾರ್ಯದ ಮುಖಾಂತರ ಇವತ್ತು ದೇಶಾದ್ಯಂತ ಒಂದು ಕೆಲಸ ಮಾಡುತ್ತಿರುವಂಥ ಹಿಂದೂ ಸಂಘಟನೆ. ಆದರೆ ಈ ಪ್ರಕರಣದಲ್ಲಿ ಚೇತನ್ನ ಫೋಟೋವನ್ನು ಎಡಿಟ್ ಮಾಡಿ ಅದರಲ್ಲಿ ಬಜರಂಗ್ ದಳದ ಹೆಸರನ್ನ ಶಾಲ್ಗಳನ್ನು ಹಾಕಿ ಇವತ್ತು ಸಂಘಟನೆಯ ಹೆಸರನ್ನು ಕೆಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ತೆಗೆದುಕೊಳ್ಬೇಕು. ಮತ್ತು ಯಾರ್ಯಾರು ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡುವಂಥ ಯಾರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಗೃಹ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನಾನು ಮಾನ್ಯ ಗೃಹ ಸಚಿವರಿಗೆ ಹೇಳಿಕೆ ಇಚ್ಛೆಪಡ್ತೀನಿ. ನನಗೆ ಗೊತ್ತಿಲ್ಲ ಅವರು ಹೇಳಿಕೆ ಕೊಟ್ಟಿದ್ದಾರಾ ಇಲ್ವಾ ಅಂತೇಳಿ. ಘಟನೆಯಾಗಿ ಇವತ್ತು ಇಷ್ಟು ಸಮಯ ಆದ್ರೂ ತುಟಿ ಬಿಚ್ಚಿಲ್ಲ. ಯಾವಾಗ ನೋಡಿದರೂ RSS, ಬಜರಂಗ್ ದಳ ಅಂತೇಳಿ ಪ್ರತಿ ಸಲ ಅದರದೇ ಬಗ್ಗೆ ಮಾತಾಡುವವರು ಇವತ್ತು ಯಾಕೆ ಈ ಘಟನೆಯ ಬಗ್ಗೆ ಮಾತಾಡ್ತಾ ಇಲ್ಲ? ತಮ್ಮದೇ ಪಕ್ಷದ ಕಾಂಗ್ರೆಸ್ನ ಕೆಲವೊಂದು ಕಾರ್ಯಕರ್ತರು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇದರ ಹಿಂದೆ ಬಜರಂಗ್ ದಳ ಇದೆ, ಬಜರಂಗ್ ದಳದ ಟ್ರೈನಿಂಗನ್ನು ಪಡೆದುಕೊಂಡಂಥ ಅವನು ಯುವಕ ಅಂತೇಳಿ ಇವತ್ತು ಬಿಂಬಿಸುವಂಥ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕೆ ಅವರ ಬಗ್ಗೆ ಮಾತಾಡ್ತಾ ಇಲ್ಲ? ಯಾಕೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ? ಶೈಲಜಾ ಅಮರನಾಥ್ ಅವರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ, ಅವನು ಬಜರಂಗ್ ದಳದ ಸಂಯೋಜಕ ಅಂತೇಳಿ. ಒಬ್ಬಳು ಕಾಂಗ್ರೆಸ್ನ ಪ್ರಮುಖರು ಅವಳು. ಯಾಕೆ ಅವಳ ಬಗ್ಗೆ ಕ್ರಮ ತೆಗೆದುಕೊಳ್ಳಲಿಲ್ಲ? ಅದಕ್ಕೋಸ್ಕರ ಯಾರ್ಯಾರು ಈ ರೀತಿ ನಮ್ಮ ಇಡೀ ಇಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಇವತ್ತು ನಿಮ್ಮದೇ ಪಕ್ಷದವರು ಮತ್ತು ನಿಮಗೆ ಯಾರು ಓಟ್ ಹಾಕ್ತಾ ಇದ್ದಾರೆ ಅವರೇ ಇವತ್ತು ಈ ಸಾಮಾಜಿಕ ಜಾಲತಾಣದಲ್ಲಿ ಈ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಎರಡನೇದು, ಕಳೆದ 1 ವರ್ಷದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಕರಾವಳಿಯಲ್ಲಿ ಶಾಂತಿ ನೆಲೆಸಬೇಕು ಎಂಬ ಕಾರಣಕ್ಕೋಸ್ಕರ ಬೇರೆ ಬೇರೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವೊಂದು ಸಂಘಟನೆಯಾಗಿ ಅವರಿಗೆ ಕೈ ಜೋಡಿಸಿದ್ದೀವಿ. ಯಾಕೆಂದರೆ ಈ ಜಿಲ್ಲೆಯಲ್ಲಿ ಯಾವುದೇ ಬೇರೆ ಬೇರೆ ರೀತಿಯ ಘಟನೆಗಳು ಆಗಬಾರ್ದು, ಆ ಘಟನೆ ಕಾರಣದಿಂದಾಗಿ ಇಲ್ಲಿ ಅಶಾಂತಿ ನಿರ್ಮಾಣ ಆಗಬಾರ್ದು ಎಂಬುದು ನಮ್ಮದು ಕೂಡ ಆಶಯ. ಆದರೆ ಇವತ್ತಿನ ಈ ಘಟನೆಯನ್ನು ಮುಂದೆ ಇಟ್ಕೊಂಡು ಸೋಷಿಯಲ್ ಮೀಡಿಯಾದ ಮುಖಾಂತರ
ಅದನ್ನು ತಿರುಚಿ ಹೇಳಿಕೆಗಳನ್ನು ಕೊಡುವುದರ ಮುಖಾಂತರ ಇವತ್ತು ಪ್ರಚೋದನೆಯನ್ನು ಇವತ್ತು ಕೊಡ್ತಾ ಇದ್ದಾರೆ. ಕರಾವಳಿಯಲ್ಲಿ ಇನ್ನೊಂದು ಸಲ ಕೋಮು ಸಂಘರ್ಷಕ್ಕೆ ಅವಕಾಶವನ್ನು ಇವತ್ತು ಕೆಲವೊಂದು ವ್ಯಕ್ತಿಗಳು ಇವತ್ತು ಕೊಡ್ತಾ ಇದ್ದಾರೆ. ಸೊ ಅವರ ವಿರುದ್ಧ ಕ್ರಮವನ್ನು ಪೊಲೀಸ್ ಇಲಾಖೆ, ಇಲ್ಲಿ ಎಸ್ ಪಿ ಅವರು ಇರ್ಬೋದು, ಪೊಲೀಸ್ ಕಮಿಷನರ್ ಇರ್ಬೋದು, ಇವರು ತೆಗೆದುಕೊಳ್ಬೇಕು. ಇಲ್ಲದಿದ್ದಲ್ಲಿ ಯಾರ್ಯಾರು ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳದಿದ್ದರೆ ನಾವು ರಸ್ತೆಗಿಳಿಯಬೇಕಾದೀತು. ಇದೇ ಸಂದರ್ಭದಲ್ಲಿ ಇವತ್ತು ಸಂಜೆ ನಾವು ಈ ಕೃತ್ಯವನ್ನು ಖಂಡಿಸಿ, ಈ ಘಟನೆಯನ್ನು ಖಂಡಿಸಿ, ಈ ಭೀಕರ ಹತ್ಯೆಯ ವಿರುದ್ಧ ಸಂಜೆ ಇವತ್ತು ಬಂಟ್ವಾಳದಲ್ಲಿ ಕೂಡ ಇಡೀ ಸಂಘಟನೆಗಳು ಸೇರಿಕೊಂಡು ಒಂದು ದೊಡ್ಡದಾದಂಥ ಪ್ರತಿಭಟನೆಯನ್ನು ಕೂಡ ಇವತ್ತು ನಾವು ಮಾಡಲಿಕ್ಕಿದ್ದೀವಿ. ಖಂಡಿತವಾಗಲೂ ಈ ರೀತಿಯ ಒಂದು ಕೃತ್ಯವನ್ನು, ಈ ರೀತಿಯ ಒಬ್ಬಳು ಹೆಣ್ಮಗಳನ್ನು ಬರ್ಬರವಾಗಿ ಮಾಡುವಂಥ ಕಾರ್ಯಕರ್ತರು ನಮ್ಮ ಸಂಘಟನೆಯಲ್ಲಿ ಯಾರೂ ಇಲ್ಲ, ಮತ್ತು ಯಾರೂ ಈ ಕೃತ್ಯವನ್ನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ, ಮತ್ತು ನಮ್ಮ ಸಂಘಟನೆಯಲ್ಲಿ ಅವಕಾಶವೂ ಇಲ್ಲ. ಯಾಕೆಂದರೆ ಜಗತ್ತಲ್ಲಿ ಭಾರತ ತಾಯಂದಿರಿಗೆ, ಹೆಣ್ಮಕ್ಳಿಗೆ ಗೌರವ ಕೊಡುವಂಥ ಏಕೈಕ ದೇಶ ಅದು ಭಾರತ ನಮ್ಮದು. ನಾವು ಭಾಳ ವಿಶೇಷವಾದಂಥ ಗೌರವವನ್ನು ಇವತ್ತು ತಾಯಂದಿರಿಗೆ ಕೊಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಕರಾವಳಿಯ ಇಲ್ಲಿಯ ಸಂಸ್ಕೃತಿ, ಪರಂಪರೆ, ಸಂಪ್ರದಾಯಗಳು, ಕೌಟುಂಬಿಕ ಸಂಸ್ಕಾರಗಳು ಇದೆಲ್ಲವೂ ಒಂದು ಸಂಸ್ಕಾರಯುತವಾಗಿದೆ, ಇನ್ನೊಬ್ಬರಿಗೆ ಗೌರವ ಕೊಡುವಂಥದ್ದಾಗಿದೆ. ಅಂಥ ಒಂದು ನಾಡಲ್ಲಿ ಈ ರೀತಿಯ ಕೃತ್ಯವನ್ನು ನಡೆಸುವಂತಹ ಯಾರೇ ಇರ್ಬೋದು ಸಂಘಟನೆಯಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ, ಮತ್ತು ಅವನು ನಮ್ಮ ಸಂಘಟನೆಯಲ್ಲೂ ಇರಲಿಲ್ಲ. ಸುಮ್ಮನೆ ನಮ್ಮ ಬಜರಂಗ ದಳದ ಹೆಸರನ್ನು ಕೆಡಿಸ್ಲಿಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ. ನಾವು ಇವಾಗ ನೇರವಾಗಿ ಹೇಳ್ತಾ ಇದ್ದೀವಲ್ಲ, ಅವನ ವಿರುದ್ಧ ಕಠಿಣವಾದಂಥ ಕ್ರಮ ತೆಗೆದುಕೊಳ್ಳಿ, ನಾವು ನಿಮಗೆ ಸಹಕಾರವನ್ನು ಕೊಡ್ತೀವಿ, ನಾವು ನಿಮಗೆ ಪೊಲೀಸ್ ಇಲಾಖೆಗೆ ಬೆಂಬಲವನ್ನು ಕೊಡ್ತೀವಿ. ಅದನ್ನು ಬಿಟ್ಟು ನೀವು ಅವರನ್ನು ಬಂಧನ ಮಾಡುವುದನ್ನು ಮೀನಾಮೇಷ ಮಾಡಿದರೆ ಖಂಡಿತವಾಗಲೂ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಸ್ತೆಗೆ ಇಳಿದು ನಾವು ಪ್ರತಿಭಟನೆ ಮಾಡುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ